ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಎ ಬಿ ಜಿ ಸ್ಪೋಕನ್ ಇಂಗ್ಲೀಷ್ ಕ್ಲಾಸಸ್. ಇವತ್ತಿನ ಈ ತರಗತಿಯಲ್ಲಿ ಪೊಯಟ್ರಿ ಟು ಅ ಗರ್ಲ್ ಕಾಲ್ಡ್ ಗೋಲ್ಡನ್ ಈ ಪದ್ಯ ಭಾಗವನ್ನು ಡೇವಿಡ್ ಬೆಟ್ಸನ್ ರವರು ಬರೆದಿದ್ದಾರೆ. ಸ್ನೇಹಿತರೆ, ಇಲ್ಲಿಯವರೆಗೆ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಮತ್ತು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಈಗ ಈ ಪದ್ಯವನ್ನು ಅಧ್ಯಯನ ಮಾಡ್ತಾ ಸಾಗೋಣ. ಸ್ನೇಹಿತರೆ, ನಿಮಗೊಂದು ವಿಶೇಷವಾಗಿರ್ತಕ್ಕಂತಹ ಸೂಚನೆ. ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ನ 8, 9 ಮತ್ತು 10ನೇ ತರಗತಿಯ ಎಲ್ಲ ಪಾಠಗಳು ನನ್ನ ಚಾನಲ್ನಲ್ಲಿ ಲಭ್ಯವಿದ್ದು ಅವುಗಳನ್ನು ಆಸಕ್ತ ವಿದ್ಯಾರ್ಥಿಗಳು ವೀಕ್ಷಿಸಬಹುದಾಗಿದೆ. ಬನ್ನಿ ಸ್ನೇಹಿತರೆ, ಈಗ ನಾವು ಈ ಪದ್ಯವನ್ನು ಅಧ್ಯಯನ ಮಾಡ್ತಾ ಸಾಗೋಣ. ಸ್ನೇಹಿತರೆ, ಪೊಯೆಟ್ರಿ 3 ಇದು ಅ ಗರ್ಲ್ ಕಾಲ್ಡ್ ಗೋಲ್ಡನ್. ದಿಸ್ ಪೊಯಮ್ ಈಸ್ ರಿಟನ್ ಬೈ ದ ಡೇವಿಡ್ ಬೆಟ್ಸನ್. ಈ ಒಂದು ಪದ್ಯ ಭಾಗದಲ್ಲಿ ಅ ಗರ್ಲ್ ಕಾಲ್ಡ್ ಗೋಲ್ಡನ್, ಒಂದು ಹುಡುಗಿಯನ್ನು ಬಂಗಾರದ ಹುಡುಗಿ ಎಂದು ಕರೆಯುತ್ತಾರೆ. ಕಾರಣ ಏನು ಅಂತ ತಿಳಿಯೋಣ. ಯಾಕೆ ಆ ಒಂದು ಹುಡುಗಿಯನ್ನು ಅವರು ಬಂಗಾರದ ಹುಡುಗಿ ಅಂತ ಹೇಳಿ ಕರೀತಾ ಇದ್ದಾರೆ, ಏನು ಕಾರಣ, ಅದರ ಹಿಂದುಗಡೆ ಎಷ್ಟು ಪರಿಶ್ರಮ ಇದೆ ಅನ್ನೋದನ್ನು ಈ ಒಂದು ಪದ್ಯ ಭಾಗದಲ್ಲಿ ಮನ ಮುಟ್ಟುವಂತೆ ಅವರು ವರ್ಣನೆ ಮಾಡ್ತಾ ಹೋಗಿದ್ದಾರೆ ಮತ್ತು ಪ್ರಶ್ನೆಗಳನ್ನು ಕೇಳುವುದರ ಮುಖಾಂತರವಾಗಿ ಆ ಒಂದು ವಿಚಾರವನ್ನು ನಮಗೆ ತಿಳಿಯಪಡಿಸ್ತಾ ಇದ್ದಾರೆ. ಬನ್ನಿ ಸ್ನೇಹಿತರೆ, ಈಗ ಮೊದಲನೆಯ ಒಂದು ಸ್ಟ್ಯಾಂಜಾ ಅಧ್ಯಯನ ಮಾಡ್ತಾ ಸಾಗೋಣ. ವೈ ಡಿಡ್ ಯು ರನ್? ಇಲ್ಲಿ ಪ್ರಶ್ನೆ ಕೇಳ್ತಾ ಇದ್ದಾರೆ. ದ ಡೇವಿಡ್ ಬೆಟ್ಸನ್ ಅವರು ಪ್ರಶ್ನೆ ಕೇಳ್ತಾ ಇದ್ದಾರೆ. ಯಾರಿಗೆ ಪ್ರಶ್ನೆ ಕೇಳ್ತಾ ಇದ್ದಾರೆ ಅಂತಂದರೆ ಆ ಬಂಗಾರದ ಹುಡುಗಿಗೆ ಪ್ರಶ್ನೆ ಕೇಳ್ತಾ ಇದ್ದಾರೆ. ಏನಂತ ಪ್ರಶ್ನೆ ಕೇಳ್ತಾ ಇದ್ದಾರೆ ಅಂತಂದರೆ, ವೈ ಡಿಡ್ ಯು ರನ್? ನೀನು ಏಕೆ ಓಡಿದೆ? ವ್ಯಾನ್ ಯುವರ್ ಸ್ಕೂಲ್ಮೇಟ್ಸ್ ವೇರ್ ವಾಕಿಂಗ್, ಯಾವಾಗ ನಿನ್ನ ಸಹಪಾಠಿಗಳು ನಡೀತಾ ಇದ್ರಲ್ಲ, ನಡ್ಕೊಂಡು ಹೋಗ್ತಾ ಇದ್ರಲ್ಲ, ಆವಾಗ ನೀನು ಯಾಕೆ ಓಡಿದೆ ಅಂತ ಪ್ರಶ್ನೆ ಕೇಳ್ತಾ ಇದ್ದಾರೆ. ವೈ ಡಿಡ್ ಯು ಸ್ಪ್ರಿಂಟ್ ಇಫ್ ದೇ ಸ್ಟಾರ್ಟೆಡ್ ಟು ರನ್? ನೀನು ಏಕೆ ತೀವ್ರವಾಗಿ ಓಡಿದೆ? ಇಲ್ಲಿ ಸ್ಪ್ರಿಂಟ್ ಅಂದರೆ ಒಂದು ರೀತಿಯ ವೇಗದ ಓಟ, ಅದು ಭಾಳಷ್ಟು ವೇಗವಾಗಿ ಓಡ್ತಕ್ಕಂಥದ್ದಕ್ಕೆ ನಾವು ಸ್ಪ್ರಿಂಟ್ ಅಂತ ಕರಿತಾ ಇದ್ದೇವೆ. ವೈ ಡಿಡ್ ಯು ಸ್ಪ್ರಿಂಟ್? ನೀನು ಏಕೆ ಅತಿ ವೇಗವಾಗಿ ಓಡಿದೆ? ಇಫ್ ದೇ ಸ್ಟಾರ್ಟೆಡ್ ಟು ರನ್, ಯಾವಾಗ ನಿನ್ನ ಸಹಪಾಠಿಗಳು ಓಡಲಿಕ್ಕೆ ಆರಂಭ ಮಾಡಿದರು ನೀನು ಅತ್ಯಂತ ವೇಗವಾಗಿ ಓಡಿದೆಯಲ್ಲ, ಯಾಕೆ ಅಂತ ಪ್ರಶ್ನೆ ಕೇಳ್ತಾ ಇದ್ದಾರೆ ದ ಡೇವಿಡ್ ಬೆಟ್ಸನ್ ರವರು. ಅದೇ ರೀತಿಯಾಗಿ ಮೂರನೇ ಪ್ರಶ್ನೆ ಕೇಳ್ತಾ ಇದ್ದಾರೆ. ವೈ ಡು ಯು ಟ್ರೈನ್? ವೈ ಡು ಯು ಟ್ರೈನ್ ವೈಲ್ ಅದರ್ಸ್ ವೇರ್ ಪ್ಲೇಯಿಂಗ್? ಇನ್ನುಳಿದ ನಿನ್ನ ಸಹಪಾಠಿಗಳು ಆಟ ಆಡ್ತಿರ್ಬೇಕಾದ್ರೆ ನೀನು ಮಾತ್ರ ತರಬೇತಿಯನ್ನು ತೆಗೆದುಕೊಳ್ತಾ ಇದ್ದೆ, ಯಾಕೆ ಅನ್ನುವಂಥ ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ. ವೈ ಡಿಡ್ ಯು ಟ್ರೈನ್ ವೈಲ್ ಅದರ್ಸ್ ವೇರ್ ಪ್ಲೇಯಿಂಗ್? ಉಳಿದ ಎಲ್ಲ ನಿನ್ನ ಸಹಪಾಠಿಗಳು ಆಟ ಆಡ್ತಿರ್ಬೇಕಾದ್ರೆ ನೀನೇಕೆ ಈ ರೀತಿಯಾಗಿರ್ತಕ್ಕಂತಹ ತರಬೇತಿಯನ್ನು ತೆಗೆದುಕೊಳ್ತಾ ಇದ್ದೆ ಅಂತ ಮೂರನೇ ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ. ವಾಟ್ ವಾಸ್ ದ ಸೀಕ್ರೆಟ್ ದ್ಯಾಟ್ ಮೇಡ್ ಇಟ್ ಸೀಮ್ ಫನ್? ಇದು ಒಂಥರ ಸೀಕ್ರೆಟ್ ಅನಿಸ್ಬೋದು, ರಹಸ್ಯ ಅಂತ ಅನಿಸಿದ್ರು ಸಹಿತ ದೂರಿಂದ ನೋಡ್ತಕ್ಕಂಥವ್ರಿಗೆ ಇದೊಂದು ಮೋಜಿನ ಸಂಗತಿಯಾಗಿ ಕಾಣಿಸುತ್ತೆ ಅಥವಾ ಅನಿಸುತ್ತೆ ಅಂಥೇಳಿ ಇಲ್ಲಿ ದ ಡೇವಿಡ್ ಬೆಟ್ಸನ್ ಅವರು ಹೇಳಿದ್ದಾರೆ. ಇಲ್ಲಿ ವಿದ್ಯಾರ್ಥಿಗಳ ಒಂದು ವಿಶೇಷವಾಗಿರ್ತಕ್ಕಂತಹ ಒಂದು ನೋಟಿಸ್ ಇದೆ, ಒಂದು ಸೂಚನೆ ಏನಿದೆ ಅಂತಂದರೆ, 1ನೇ ಪ್ಯಾರಾಗ್ರಾಫ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಶ್ನೆಗಳಿಗೆ 2ನೇ ಪ್ಯಾರಾಗ್ರಾಫ್ನಲ್ಲಿ ಅವರು ಉತ್ತರಗಳನ್ನು ಕೊಟ್ಟಿದ್ದಾರೆ. ಹಾಗಾದರೆ ವೈ ಡಿಡ್ ಯು ರನ್ ವ್ಯಾನ್ ಯುವರ್ ಸ್ಕೂಲ್ಮೇಟ್ಸ್ ವೇರ್ ವಾಕಿಂಗ್? ನಿನ್ನ ಸಹಪಾಠಿಗಳು ನಡೀತಾ ಹೋಗ್ತಿರ್ಬೇಕಾದ್ರೆ ನೀನೇಕೆ ಓಡ್ತಾ ಇದ್ದೆ? ಈ ಉತ್ತರ ಇಲ್ಲಿ 2ನೇ ಪ್ಯಾರಾಗ್ರಾಫ್ನಲ್ಲಿ ಹೇಳಿದ್ದಾರೆ ಅವರು. ವಾಸ್ ಇಟ್ ದ ಫೀಲ್ ಆಫ್ ದ ಫ್ರೆಶ್ ಏರ್ ಆ್ಯಂಡ್ ಸನ್ಶೈನ್ ಅಂತ ಹೇಳಿದ್ದಾರೆ. ಈಗ ಮೊದಲನೇ ಪ್ಯಾರಾಗ್ರಾಫ್ನಲ್ಲಿ ಏನು ಹೇಳಿದ್ರು ಅಂತಂದರೆ ಇಲ್ಲಿ ಅವರು ಡಿಫ್ರೆನ್ಸಸ್ ಮಾಡ್ತಾ ಇದ್ದಾರೆ ಉಳಿದ ವಿದ್ಯಾರ್ಥಿಗಳಿಗೂ ಮತ್ತು ಈ ದ ಗರ್ಲ್ ಕಾಲ್ಡ್ ಗೋಲ್ಡನ್, ಯಾರನ್ನ ನಾವು ಬಂಗಾರದ ಹುಡುಗಿ ಅಂತ ಕರೀತಾ ಇದ್ದೇವಲ್ಲ ಆ ಹುಡುಗಿಗೂ ಸ್ವಲ್ಪ ವ್ಯತ್ಯಾಸ ಮಾಡ್ತಾ ಇದ್ದಾರೆ. ಸಹಪಾಠಿಗಳಿಗೂ ಆ ಹುಡುಗಿಗೂ ವ್ಯತ್ಯಾಸ ಏನು ಅಂತ ಈ ಪ್ರಶ್ನೆ ಕೇಳೋದ್ರ ಮುಖಾಂತರವಾಗಿ ನಮಗೆ ಅವರು ಅರ್ಥ ಮಾಡಿಸಿದ್ರು. ಉಳಿದ ಹುಡುಗರೆಲ್ಲರೂ ನಡ್ಕೊಂಡು ಹೋಗ್ತಿರ್ಬೇಕಾದ್ರೆ ಇವಳು ಮಾತ್ರ ಓಡ್ತಾ ಇದ್ದಳು. ಎಲ್ಲರೂ ಓಡೋಕ್ಕೆ ಶುರು ಮಾಡಿದರೆ ಇವಳು ತೀವ್ರವಾಗಿ ಓಟವನ್ನು ಮಾಡ್ತಾ ಇದ್ದಳು. ಎಲ್ಲ ಹುಡುಗರು ಆಟ ಆಡ್ತಿರ್ಬೇಕಾದ್ರೆ ಇವಳು ಟ್ರೈನ್ ಮಾಡ್ಕೋತಾ ಇದ್ದಳು ಅಥವಾ ತರಬೇತಿಯನ್ನು ತೆಗೆದುಕೊಳ್ತಾ ಇದ್ದಳು. ಈ ರೀತಿಯಾಗಿರ್ತಕ್ಕಂಥದ್ದು ಡಿಫ್ರೆನ್ಸಸ್ಗಳನ್ನ ಮಾಡಿದ್ದಾರೆ ಇಲ್ಲಿ ಅವರು. ಅಂದರೆ ಅಚೀವರ್, ಸಾಧಕನಿಗೂ ಮತ್ತು ಒಂದು ಸಾಧನದ
ಹಾದಿಯಲ್ಲಿ ಇರದೇ ಇರತಕ್ಕಂಥ ವಿದ್ಯಾರ್ಥಿಗಳಿಗೂ ಇಲ್ಲಿ ವ್ಯತ್ಯಾಸವನ್ನು ಮಾಡಿದ್ದಾರೆ. ಸರಿ, ಹಾಗಾದರೆ ಮೊದಲನೇ ಪ್ರಶ್ನೆಗೆ ಉತ್ತರ ಏನಾಗಿದೆ ಅಂತೇಳಿ ನೋಡೋಣ. ವೈ ಡಿಡ್ ಯು ರನ್ ವ್ಯಾನ್ ಯುವರ್ ಸ್ಕೂಲ್ಮೇಟ್ಸ್ ವೇರ್ ವಾಕಿಂಗ್? ನಿನ್ನ ಒಂದು ಕ್ಲಾಸ್ಮೇಟ್ಸ್ ಸಹಪಾಠಿಗಳು ನಡ್ಕೊಂಡು ಹೋಗ್ತಿರ್ಬೇಕಾದ್ರೆ ನೀನು ಮಾತ್ರ ಯಾಕೆ ಓಡ್ತಾ ಇದ್ದೆ ಅಂತ ಪ್ರಶ್ನೆ ಕೇಳಿದಾಗ ಅದಕ್ಕೆ ಏನು ಕಾರಣ ಅಂತ ಇಲ್ಲಿ ಅವರು ಕೊಡುವಂಥ ಪ್ರಯತ್ನ ಮಾಡಿದ್ದಾರೆ. ವಾಸ್ ಇಟ್ ಅ ಫೀಲ್ ಆಫ್ ದ ಫ್ರೆಶ್ ಏರ್ ಆ್ಯಂಡ್ ಸನ್ಶೈನ್? ಆ ಸೂರ್ಯನ ಕಿರಣಗಳು ನಿನ್ನ ಮೈಗೆ ತಾಕಲಿ ಅಂಥೇಳಿ ಒಂದು ತಾಜಾ ಉಸಿರನ್ನು ತೆಗೆದುಕೊಳ್ಳಬೇಕು, ತಾಜಾ ಗಾಳಿಯನ್ನು ತೆಗೆದುಕೊಳ್ಳಬೇಕು ಅಂಥೇಳಿ ನೀನು ಓಡ್ತಾ ಇದ್ದೇನು ಅಂತ ಪ್ರಶ್ನೆ ಕೇಳ್ತಾ ಇದ್ದಾರೆ. ಅದನ್ನು ಸಹಿತ ಪ್ರಶ್ನೆ ರೂಪದಲ್ಲಿ ಉತ್ತರವನ್ನು ಕೊಡ್ತಾ ಇದ್ದಾರೆ. ಅವಳು ಯಾಕೆ ಓಡ್ತಾ ಇದ್ರು ಅಂದರೆ ಒಂದು ತಾಜಾ ಉಸಿರನ್ನು ತೆಗೆದುಕೊಳ್ಳಲು ಮತ್ತು ಸೂರ್ಯನ ಕಿರಣಗಳನ್ನು ತನ್ನ ಮೈಗೆ ತಾಕಿಸಿಕೊಳ್ಳಲು ಅವಳು ಓಡ್ತಾ ಇದ್ದಳು ಅಂತ ಹೇಳ್ತಾ ಇದ್ದಾರೆ. ಇನ್ನು ಎರಡನೇ ಪ್ರಶ್ನೆಯನ್ನು ನೋಡೋಣ. ವೈ ಡಿಡ್ ಯು ಸ್ಪ್ರಿಂಟ್ ಇಫ್ ದೇ ಸ್ಟಾರ್ಟೆಡ್ ಟು ರನ್? ನೀನು ಏಕೆ ಅತ್ಯಂತ ತೀವ್ರವಾಗಿ ಓಟವನ್ನು ಮಾಡ್ತಾ ಇದ್ದೆ? ಅವರು ಓಡುವುದಕ್ಕೆ ನಿಧಾನವಾಗಿ ಓಡುವುದಕ್ಕೆ ಆರಂಭ ಮಾಡಿದರೆ ನೀನು ಅತ್ಯಂತ ತೀವ್ರವಾಗಿ ಓಟವನ್ನು ಮಾಡ್ತಾ ಇದ್ದೆ, ಅತ್ಯಂತ ವೇಗವಾಗಿ ಓಡ್ತಾ ಇದ್ದೆ, ಯಾಕೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಅದಕ್ಕೆ ಉತ್ತರ ಇಲ್ಲಿದೆ. ವಾಸ್ ಇಟ್ ದ ಸ್ಟರ್ ಅಂತಂದರೆ ಕಲಕೋದು ಅಂತ ಅರ್ಥ ಆಗುತ್ತೆ. ಆಫ್ ದ ಬ್ರೀಸ್ ಇನ್ ಯುವರ್ ಹೇರ್. ಬ್ರೀಸ್ ಅಂತಂದರೆ ತಂಗಾಳಿ. ಈಗ ನಾವು ಉಸಿರಾಡ್ತಕ್ಕಂಥ ಗಾಳಿಗೆ ಏರ್ ಅಂತ ಕರೀತಾರೆ, ಬೀಸುವಂತಹ ಗಾಳಿಗೆ ವಿಂಡ್ ಅಂತ ಕರೀತಾರೆ, ತುಸು ತಂಪಾಗಿರ್ತಕ್ಕಂತಹ ಗಾಳಿಗೆ ಬ್ರೀಸ್ ಅಂತ ಹೇಳಿ ಕರಿತಾ ಇದ್ದಾರೆ. ವಾಸ್ ಇಟ್ ಅ ಸ್ಟರ್? ಅದು ಯಾವಾಗ ಅವಳು ಓಡಲಿಕ್ಕೆ ಆರಂಭ ಮಾಡ್ತಾಳೋ ಅತ್ಯಂತ ವೇಗವಾಗಿ, ಆವಾಗ ತಂಗಾಳಿ ಅವಳ ತಲೆ ಕೂದಿನ ಒಳಗಡೆ ಹೋಗುತ್ತಲ್ಲ, ಆ ಕಾರಣಕ್ಕಾಗಿ ನೀವು ಓಡ್ತಾ ಇದ್ದೇನು ಅಂತ ಪ್ರಶ್ನೆ ಕೇಳ್ತಾ ಇದ್ದಾರೆ. ಅಂದರೆ ಯಾಕೆ ಓಡ್ತಾ ಇದ್ರು ಅವಳು ಅನ್ನೋಂಥ ವಿಚಾರ ನಿಮಗೀಗ ಗೊತ್ತಾಯಿತು. ವಾಸ್ ಇಟ್ ದ ಸ್ಟರ್ ಆಫ್ ದ ಬ್ರೀಸ್ ಇನ್ ಯುವರ್ ಹೇರ್? ಇನ್ನು ಮೂರನೇ ಪ್ರಶ್ನೆಗೆ ಉತ್ತರ ನೋಡೋಣ. ವೈ ಡಿಡ್ ಯು ಟ್ರೈನ್ ವೈಲ್ ಅದರ್ಸ್ ವೇರ್ ಪ್ಲೇಯಿಂಗ್? ಇನ್ನುಳಿದ ಸಹಪಾಠಿಗಳು ಆಟ ಆಡ್ತಿರ್ಬೇಕಾದ್ರೆ ನೀನು ಮಾತ್ರ ತರಬೇತಿಯನ್ನು ತೆಗೆದುಕೊಳ್ತಾ ಇದೆಯಲ್ಲ, ಯಾಕೆ ಅಂತ ಪ್ರಶ್ನೆ ಕೇಳಿದರೆ, ವಾಟ್ ಮೇಡ್ ದ ಕೋಚ್ ರೆಕಗ್ನೈಸ್ ಯು ವೆರ್ ಸ್ಪೆಷಲ್? ಕೋಚ್ ಅಂದರೆ ನಿಮಗೆಲ್ಲ ಗೊತ್ತಿರುವಂತೆ ತರಬೇತಿದಾರರು ನಿನ್ನನ್ನು ಯಾಕೆ ಸ್ಪೆಷಲ್ ಅಂತ ಕನ್ಸಿಡರ್ ಮಾಡ್ತಾರೆ, ರೆಕಗ್ನೈಸ್ ಗುರುತಿಸ್ತಾರೆ. ವಾಟ್ ಮೇಡ್ ದ ಕೋಚ್? ಅಂಥದ್ದೇನು ಮಾಡಿದೀಯ ಅವರಿಗೆ ನೀನು, ನಿನ್ನನ್ನು ಯಾಕೆ ವಿಶೇಷ ಅಂತ ಅವರು ಗುರುತಿಸ್ತಾರೆ ಅಂತಂದರೆ, ಇನ್ನುಳಿದ ಹುಡುಗರೆಲ್ಲರೂ ಆಟ ಆಡ್ತಿರ್ಬೇಕಾದ್ರೆ ಇವರು ಮಾತ್ರ ಟ್ರೈನಿಂಗ್ ತೆಗೆದುಕೊಳ್ತಾ ಇದ್ರು, ತರಬೇತಿ ಪಡ್ಕೊಳ್ತಾ ಇದ್ರಲ್ಲ, ಅದಕ್ಕಾಗಿ ಕೋಚಿಗೆ ಅದು ವಿಶೇಷ ಅನ್ನಿಸ್ತಾ ಇತ್ತು ಅವಳು ಕಂಡ್ರೆ. ಇನ್ನು ನಾಲ್ಕನೇ ಪ್ರಶ್ನೆಯನ್ನು ನೋಡೋಣ ಸ್ನೇಹಿತರೆ. ವಾಟ್ ವಾಸ್ ದ ಸೀಕ್ರೆಟ್ ದ್ಯಾಟ್ ಮೇಡ್ ಇಟ್ ಸಿಂಪಲ್? ಏನು ರಹಸ್ಯ ಅದು ಎಲ್ಲರೂ ನೋಡೋದಕ್ಕೆ ಭಾಳಷ್ಟು ಏನಾಗಿರುತ್ತೆ, ಫನ್ ಆಗಿರುತ್ತೆ, ಒಂಥರ ಮಜಾ ಆಗಿರುತ್ತೆ ಅಂತ ಹೇಳಿದಾಗ, ವಾಸ್ ಇಟ್ ಬಿಕಾಸ್? ಏಕೆಂದರೆ ಯು ಹ್ಯಾಡ್ ಕರೇಜ್, ನಿನ್ನ ಹತ್ರ ಧೈರ್ಯ ಇದೆ, ಟು ಸ್ಪೇರ್, ಸಾಕಷ್ಟು ಸಮಯವನ್ನು ಕಳೆಯೋದಕ್ಕೆ, ಸಾಕಷ್ಟು ಅವಧಿ ಏನು ಮಾಡ್ತೀಯ ನೀನು, ಭಾಳಷ್ಟು ಹಾರ್ಡ್ ವರ್ಕ್ ಮಾಡ್ತೀಯ, ಕಠಿಣ ಪರಿಶ್ರಮವನ್ನು ಮಾಡಿಬಿಟ್ಟು ನೀನು ಸಾಕಷ್ಟು ಸಮಯವನ್ನು ಈ ಒಂದು ಫೀಲ್ಡಲ್ಲಿ ಮೈದಾನದಲ್ಲಿ ಕಳೀತೀಯಲ್ಲ, ಅದಕ್ಕೇನು ಅಂತ ಕೇಳ್ತಾ ಇದ್ದಾರೆ. ಇಲ್ಲಿಗೆ ಪ್ರಶ್ನೆ ಮತ್ತು ಉತ್ತರದ ಸಂಭಾಷಣೆ ಮುಕ್ತಾಯ ಆಯಿತು. ಇನ್ನು ಮೂರನೇ ಒಂದು ಪ್ಯಾರಾಗ್ರಾಫನ್ನು ನೋಡೋಣ. ಶೋವಿಂಗ್ ಯುವರ್ ವಿಲ್ ವ್ಯಾನ್ ದ ಮಸಲ್ಸ್ ವೇರ್ ಏಕಿಂಗ್? ನೀನು ನಿನ್ನ ಒಂದು ಇಷ್ಟವನ್ನು ಯಾವಾಗ ತೋರಿಸ್ತೀಯಾ ಅಂತಂದರೆ, ಶೋವಿಂಗ್ ಯುವರ್ ವಿಲ್ ವ್ಯಾನ್ ದ ಮಸಲ್ಸ್ ವೇರ್ ಏಕಿಂಗ್, ಯಾವಾಗ ನಿನ್ನ ಸ್ನಾಯುಗಳು, ನಿನ್ನ ಮೈ ಕೈ ಎಲ್ಲ ಏನಾಗುತ್ತೆ ಅಂದರೆ ನೋವು ಬರುತ್ತಲ್ಲ, ಅಂತ ನೋವಿನಲ್ಲಿ ನೀನು ಏನು ಮಾಡ್ತೀಯಾ, ನಿನ್ನ ಒಂದು ಇಚ್ಛೆಯನ್ನು ತೋರಿಸ್ತೀಯಾ. ಶೋವಿಂಗ್ ಯುವರ್ ವಿಲ್ ವ್ಯಾನ್ ದ ಮಸಲ್ಸ್ ವೇರ್ ಏಕಿಂಗ್. ಲಾಂಗ್ ಸ್ಪೆಲ್ಸ್ ಆಫ್ ಎಫರ್ಟ್, ನೀನೇನು ಮಾಡ್ತೀಯ ಅಂದರೆ ಬಹಳಷ್ಟು ಅವಧಿ, ಇಲ್ಲಿ ಸ್ಪೆಲ್ಸ್ ಅಂದರೆ ಏನು ತಿಳ್ಕೊಬೇಕು, ಅವಧಿ ಅಂತ ತಿಳ್ಕೊಬೇಕು. ಲಾಂಗ್ ಸ್ಪೆಲ್ಸ್ ಆಫ್ ಎಫರ್ಟ್ ಅಂತ ಹೇಳ್ತಾರೆ, ಭಾಳಷ್ಟು ಅವಧಿಯವರೆಗೆ ನೀನು ಭಾಳಷ್ಟು ಪ್ರಯತ್ನ ಮಾಡ್ತೀಯಾ. ಆ್ಯಂಡ್ ಮಸ್ಟ್ ಟು ಬಿ ಲರ್ನ್, ಮತ್ತು ಸಾಕಷ್ಟನ್ನು ಕಲಿಯುತ್ತೀಯಾ. ಹೀಡಿಂಗ್ ದ ವರ್ಡ್ಸ್ ದ್ಯಾಟ್ ಸಮ್ ಅದರ್ ರಿಜೆಕ್ಟೆಡ್, ಬೇರೆ ಬೇರೆ ವಿದ್ಯಾರ್ಥಿಗಳು ಯಾವ ಮಾತುಗಳನ್ನು ತಿರಸ್ಕರಿಸಿದ್ದಾರೋ ಅಂತಹ ಮಾತುಗಳನ್ನು ಭಾಳಷ್ಟು ಲಕ್ಷ್ಯ ಕೊಟ್ಟು ಕೇಳುತ್ತೀಯ ನೀನು. ಹೀಡಿಂಗ್ ದ ವರ್ಡ್ಸ್ ದ್ಯಾಟ್ ಸಮ್ ಅದರ್ಸ್ ರಿಜೆಕ್ಟೆಡ್, ಈಗಾಗಲೇ ಕೆಲವೊಂದು ಜನ ಆ ಮಾತುಗಳನ್ನ ರಿಜೆಕ್ಟ್ ಮಾಡಿದ್ದಾರೆ, ತಿರಸ್ಕಾರ ಮಾಡಿದ್ದಾರೆ, ಅಂಥ ಮಾತುಗಳನ್ನು ಲಕ್ಷ್ಯ ಕೊಟ್ಟು ಕೇಳ್ತೀಯಲ್ಲ ನೀನು. ನೋವಿಂಗ್ ದ್ಯಾಟ್ ವಿನ್ನಿಂಗ್ ಕುಡ್ ಒನ್ಲಿ ಬಿ ಅರ್ನ್, ನಿಂಗೆ ಗೊತ್ತಿದೆ ವಿನ್ನಿಂಗ್, ಗೆಲುವು ಮಾತ್ರ ನಾನು ಗಳಿಸಬೇಕಾಗಿರ್ತಕ್ಕಂಥ ವಿಚಾರ ಅಂತೇಳಿ ನಿನಗೆ ಗೊತ್ತಿದೆ. ಇಲ್ಲಿ ಏನು ಹೇಳ್ತಾ ಇದ್ದಾರೆ ಕವಿ ಅಂತಂದರೆ, ನಿಜವಾಗಲೂ ಒಬ್ಬ ಅಚೀವರ್ನನ್ನು, ಒಬ್ಬ ಸಾಧಕನನ್ನು ನಾವು ಹೇಗೆ ನೋಡ್ಬೋದು, ಯಾವ ರೀತಿಯಾಗಿ ನೋಡ್ಬೋದು ಅನ್ನೋದನ್ನು ಹೇಳ್ತಾ ಇದ್ದಾರೆ. ಇಲ್ಲಿ ಸಾಧಕರಿಗೂ ಮತ್ತು ಸಾಧಕವಲ್ಲದವರಿಗೆ ಏನು ವ್ಯತ್ಯಾಸ ಇದೆ ಅಂತ ಹೇಳಿ ಅವರಿಗೆ ತೋರಿಸ್ತಾ ಇದ್ದಾರೆ. ಯಾವಾಗ ಅವರು ತಮ್ಮ ಇಚ್ಛೆಯನ್ನು ತೋರಿಸ್ತಾರೆ,
ಯಾವಾಗ ಹೆಚ್ಚಿನ ಒಂದು ಎಫರ್ಟ್ ಪ್ರಯತ್ನ ಮಾಡ್ತಾರೆ ಮತ್ತು ಯಾಕೆ ಪ್ರಯತ್ನ ಮಾಡ್ತಾರೆ ಮತ್ತು ಯಾವ ಮಾತುಗಳು ರಿಜೆಕ್ಟ್ ಆಗಿರ್ತವೆಯೋ ತಿರಸ್ಕರಿಸಲ್ಪಟ್ಟಿರ್ತವೆಯೋ ಅಂಥ ಮಾತುಗಳನ್ನ ಅವ್ರು ಯಾಕೆ ಕೇಳ್ತಾರೆ ಲಕ್ಷ್ಯ ಕೊಟ್ಟು ಅಂತಂದರೆ ಇದೇ ನಿಜವಾಗಲೂ ಒಬ್ಬ ಸಾಧಕನಿಗೂ ಮತ್ತು ಸಾಧಕವಲ್ಲದವರಿಗೂ ಇರ್ತಕ್ಕಂತಹ ವ್ಯತ್ಯಾಸ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಇನ್ನು ಕೊನೆಯದಾಗಿರ್ತಕ್ಕಂಥ ಒಂದು ಪ್ಯಾರಾಗ್ರಾಫ್ನಲ್ಲಿ ಹೇಳ್ತಾ ಇದ್ದಾರೆ, ದ ಟೈಮ್ ಸ್ಲಿಪ್ಡ್ ಅವೇ. ಈಗ ವೇಳೆ ಅಥವಾ ಈ ಸಮಯ ಅಂತಕ್ಕಂಥದ್ದು ಜಾರಿ ಹೋಯಿತು. ದೆನ್ ಕೇಮ್ ದ ಒಲಿಂಪಿಕ್ಸ್, ಮತ್ತೆ ಒಲಿಂಪಿಕ್ಸ್ ಬಂದವು. ಸ್ಟಿಲ್ ಇನ್ ಯುವರ್ ಟೀನ್ಸ್, ಆ ಒಂದು ಸಮಯದಲ್ಲಿ ನೀನು ಇನ್ನು ಟೀನೇಜ್ ಅಂದರೆ ಗೊತ್ತಾಗುತ್ತಲ್ಲ, 15, 16, 17, 18, 19 ಇವೆಲ್ಲ ಟೀನೇಜ್ ಅಂತ ಕರಿತಾ ಇದ್ದೇವೆ. 14 ಹಿಡ್ಕೊಂಡ್ಬಿಟ್ಟು 19ವರೆಗೆ ಅವೆಲ್ಲ ಟೀನೇಜ್. ಆ ಟೀನೇಜ್ನಲ್ಲಿಯೇ ಇನ್ನು ಅವಳು ಹರಿಯದವಳು ಇದ್ದಾಗನೇ ಒಲಿಂಪಿಕ್ಸ್ ಬಂತು. ಬಟ್ ಸ್ಪರ್ಡ್ ಆನ್ ಬೈ ದ ಚಿಯರ್ಸ್ ಅಂತ ಹೇಳ್ತಾ ಇದ್ದಾಳೆ. ಅಂದರೆ ನೀನು ಭಾಳಷ್ಟು ಪ್ರಚೋದನೆಗೆ ಒಳಪಟ್ಟಿದ್ದೆ ಅಂತ ಹೇಳ್ತಾ ಇದ್ದಾರೆ. ಸ್ಪರ್ಡ್ ಆನ್ ದ ಚಿಯರ್ಸ್ ಅಂತ ಅವಳು ಹೇಳ್ತಾ ಇದ್ದಾಳೆ. ಆಮೇಲೆ ಮುಂದೇನಾಯಿತು ಅಂತ ನೋಡೋಣ. ಇಲ್ಲಿ ಗ್ಲೋರಿ ಅಟ್ ಲಾಸ್ಟ್, ಇಷ್ಟೆಲ್ಲ ಪ್ರಯತ್ನ ಮಾಡಿದಾಗ ನಿನಗೆ ಕೊನೆಗೆ ವೈಭವ ಅಥವಾ ಘನತೆ ಸಿಕ್ಕಿತು. ಯಾವಾಗ ಸಾಕಷ್ಟು ಪ್ರಯತ್ನ ಮಾಡಿದಾಗ, ಪ್ರಚೋದನೆಗೆ ಒಳಗಾದಾಗ ನಿನಗೆ ಏನು ಸಿಕ್ತಂದರೆ ಒಂದು ಗ್ಲೋರಿ, ವೈಭವ ಬಂತು ಅಥವಾ ಘನತೆ ಬಂತು. ಆ್ಯಸ್ ಯು ಗೇನ್ಡ್ ಯುವರ್ ಗೋಲ್ಡ್ ಮೆಡಲ್ಸ್, ಯಾವಾಗ ಬಂತದು, ನೀನು ಯಾವಾಗ ಆ ಒಂದು ಬಂಗಾರದ ಪದಕಗಳನ್ನು ಗಳಿಸಿಕೊಂಡೆ ಅಲ್ಲ, ಆ ಸಮಯದಲ್ಲಿ ನಿನಗೆ ಒಂದು ವೈಭವ ಘನತೆ ಅಂತಕ್ಕಂಥದ್ದು ಬಂತು. ಯಾವಾಗ ಘನತೆ ಬಂತು ಆವಾಗ ಜನರನ್ನು ಕೊಂಡಾಡಲಿಕ್ಕೆ ಆರಂಭ ಮಾಡಿದ್ರು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅ ಟೈಮ್ ಟು ರಿಮೆಂಬರ್ ದ ರೆಸ್ಟ್ ಆಫ್ ಯುವರ್ ಇಯರ್ಸ್. ಯಾವ ಸಮಯ ಅದು ಗೋಲ್ಡ್ ಮೆಡಲ್ ಗಳಿಸಿರ್ತಕ್ಕಂಥ ಸಮಯ ಅಂತಂದರೆ, ಆ ಒಂದು ಸಮಯ ಈ ಜೀವನದ ಉಳಿದ ಒಂದು ವರ್ಷಗಳನ್ನು, ದಿನಗಳನ್ನು ನೆನಪಿನಲ್ಲಿ ಇಟ್ಕೊಳ್ತಕ್ಕಂಥ ಆ ದಿನ ನಿಮಗೆ ಸಿಕ್ಬಿಡ್ತು ಅಂತ ಹೇಳ್ತಾ ಇದ್ದಾರೆ. ಸೊ ಡಿಯರ್ ಸ್ಟೂಡೆಂಟ್ಸ್, ಇಲ್ಲಿಗೆ ಈ ಪೊಯಮ್ ಮುಕ್ತಾಯ ಆಯಿತು. ಮತ್ತು ಮುಂದೆ ಅಬೌಟ್ ದ ಪೊಯಮ್ ಅಂತ ನೋಡೋಣ. ಈ ಪೊಯಮ್ ಬಗ್ಗೆ ನೋಡ್ತಾ ಹೋಗೋಣ. ದ ಆರ್ಟ್ ಅಂತಂದರೆ ಪೊಯಮ್ ಇನ್ ಪ್ರೇಸ್ ಆಫ್, ಇಲ್ಲಿ ಕೊಂಡಾಡುವುದಕ್ಕಾಗಿ, ಹೊಗಳುವುದಕ್ಕಾಗಿ, ಮೆಚ್ಚುಗೆ ವ್ಯಕ್ತಪಡಿಸುವುದಕ್ಕಾಗಿ ಈ ಒಂದು ಪದ್ಯವನ್ನು ಬರೆಯಲಾಗಿದೆ. ಈಸ್ ರಿಟರ್ನ್ ಆನ್ ಬೆಟ್ಟಿ ಕತ್ಬರ್ಟ್. ಈ ಒಂದು ಪೊಯಮನ್ನು ಯಾರ ಮೇಲೆ ಬರೆದಿದ್ದಾರೆಪ್ಪ ಅಂತಂದರೆ ಬೆಟ್ಟಿ ಕತ್ಬರ್ಟ್ ಅಂತಕ್ಕಂಥದ್ದು. ಬೈ ನೇಮ್ ಎಲಿಜಬೆತ್ ಕತ್ಬರ್ಟ್. ಅವಳ ಹೆಸರೇನಂತಂದರೆ ಎಲಿಜಬೆತ್ ಕತ್ಬರ್ಟ್. ಹೂ ವಾಸ್ ಆ್ಯನ್ ಆಸ್ಟ್ರೇಲಿಯನ್ ಅಥ್ಲೆಟ್. ಅವಳು ಒಬ್ಬ ಆಸ್ಟ್ರೇಲಿಯಾದ ಆಟಗಾರ್ತಿ ಅಥವಾ ಕ್ರೀಡಾಪಟು. ಶಿ ವಾಸ್ ಅ ಗ್ರೇಟ್ ಸ್ಪ್ರಿಂಟರ್. ಅವಳೊಬ್ಬ ಮಹಾನ್ ವೇಗದ ಓಟಗಾರ್ತಿ. ಆ್ಯಂಡ್ ಹ್ಯಾಡ್ won 3 ಗೋಲ್ಡ್ ಮೆಡಲ್ಸ್. ಅವಳು 3 ಬಂಗಾರದ ಪದಕಗಳನ್ನು ಗೆದ್ದುಕೊಂಡಿದ್ದಾಳೆ. ಆ್ಯಟ್ ದ 1956 ಒಲಿಂಪಿಕ್ಸ್, 1965ರಲ್ಲಿ ನಡೆದಿರ್ತಕ್ಕಂತಹ ಒಲಿಂಪಿಕ್ಸ್ನಲ್ಲಿ ಅವಳು 3 ಗೋಲ್ಡ್ ಮೆಡಲ್ಗಳನ್ನ ಗೆದ್ದುಕೊಂಡಿದ್ದಾಳೆ. ಇನ್ ಮೆಲ್ಬೋರ್ನ್ ನಡೆದಿರ್ತಕ್ಕಂಥದ್ದು. ಶಿ ಆ್ಯಡೆಡ್ ಅ 4th ಗೋಲ್ಡ್ ಮೆಡಲ್ ಆ್ಯಟ್ ದ 1964. ಮತ್ತು 4ನೇ ಗೋಲ್ಡ್ ಮೆಡಲನ್ನು ಅವಳು 1964ರಲ್ಲಿ ಒಲಿಂಪಿಕ್ಸ್ನಲ್ಲಿ ಗೆದ್ದುಕೊಂಡಿದ್ದಾಳೆ. ಆ ಒಲಿಂಪಿಕ್ಸ್ ಎಲ್ಲಿ ನಡೀತಂದರೆ ಟೋಕಿಯೋದಲ್ಲಿ ನಡೆದಿತ್ತು. ಇನ್ನು ಅಬೌಟ್ ದ ಪೋಯೆಟ್ ಡೇವಿಡ್ ಬೆಟ್ಸನ್. ಇವರು ಹುಟ್ಟಿರ್ತಕ್ಕಂಥದ್ದು 1921 ಮತ್ತು ಇವರು ವಿಧಿವಶರಾಗಿರ್ತಕ್ಕಂಥದ್ದು 1998. ವಾಸ್ ಆ್ಯನ್ ಆಸ್ಟ್ರೇಲಿಯನ್ ಪೋಯೆಟ್. ಒಬ್ಬ ಆಸ್ಟ್ರೇಲಿಯಾದ ಒಬ್ಬ ಕವಿ. ಆ್ಯಂಡ್ ಅ ಫೋಟೋಗ್ರಾಫರ್, ಸಹಿತ ಒಬ್ಬ ಛಾಯಾಗ್ರಾಹಕ. ಡೇವಿಡ್ ವಾಸ್ ವೆಲ್ ನೋನ್ ಅಮಾಂಗ್ ದ ನೆಟ್ವರ್ಕ್ ಆಫ್ ಚಿಲ್ಡ್ರನ್ಸ್ ಆಥರ್ಸ್. ಈ ಒಂದು ಮಕ್ಕಳ ಬಗ್ಗೆ ಲೇಖನ ಬರೀತಕ್ಕಂತಹ ಲೇಖಕರಲ್ಲಿ ಇವರು ಸಹಿತ ಒಬ್ಬರು. ಆ್ಯಂಡ್ ಇಲುಸ್ಟ್ರೇಟರ್, ಒಬ್ಬ ದೃಷ್ಟಾಂತಕಾರ ಅಂತ ಹೇಳ್ಬೋದು. ಹೂ ಮೆಟ್ ಆಟ್ ದ ಜರ್ನಲಿಸ್ಟ್ ಕ್ಲಬ್ ಆಟ್ ಸಿಡ್ನಿ. ಇದು ಸಿಡ್ನಿಯಲ್ಲಿರ್ತಕ್ಕಂತಹ ಒಂದು ಪತ್ರಕರ್ತರ ಒಂದು ಕ್ಲಬ್ಗೆ ಭೇಟಿ ಕೊಟ್ಟಿದ್ದರು. ಬಿಸೈಡ್ ರೈಟಿಂಗ್ ಪೊಯಮ್ಸ್, ಈ ಕವನಗಳನ್ನ ಬರೆಯುವುದಲ್ಲದೆ, ಫಾರ್ ಚಿಲ್ಡ್ರನ್, ಮಕ್ಕಳಿಗಾಗಿ ಕವನಗಳನ್ನ ಬರೆಯುವುದಲ್ಲದೆ, ಡೇವಿಡ್ ವಾಸ್ ಇಂಟ್ರೆಸ್ಟೆಡ್ ಇನ್ ಆಷಿಯನ್ ಥಿಯೇಟರ್. ಇವರು ನಾಟಕದಲ್ಲಿ ಸಹಿತ ಆಸಕ್ತಿಯನ್ನು ಹೊಂದಿದ್ದರು. ಆ್ಯಂಡ್ ಫೋಟೋಗ್ರಫಿ, ಛಾಯಾಗ್ರಹಣದಲ್ಲೂ ಸಹಿತ ಇವರು ತಮ್ಮ ಆಸಕ್ತಿಯನ್ನು ಹೊಂದಿದ್ದರು. ಹಿ ಹ್ಯಾಸ್ ಪಬ್ಲಿಷ್ಡ್ ಚಿಲ್ಡ್ರನ್ಸ್ ಪೊಯಮ್ಸ್. ಇವರು ಸಾಕಷ್ಟು ಮಕ್ಕಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಪದ್ಯಗಳನ್ನು ಪ್ರಕಟಣೆಪಡಿಸಿದ್ದಾರೆ. ಇನ್ ನ್ಯೂಮರಸ್ ಮ್ಯಾಗಝಿನ್ಸ್, ಭಾಳಷ್ಟು ನಿಯತಕಾಲಿಕೆಗಳಲ್ಲಿ ತಮ್ಮ ಒಂದು ಪೊಯಮ್ಗಳನ್ನು ಇವರು ಈಗಾಗಲೇ ಪ್ರಕಟಣೆಪಡಿಸಿದ್ದಾರೆ. ಆ್ಯಂಡ್ ಹ್ಯಾಸ್ ಆ್ಯಂಥಾಲಜೀಸ್ ಆಫ್ ಹಿಸ್ ಓನ್, ಮತ್ತು ಸಾಕಷ್ಟು ಇವರು ಕವನ ಸಂಕಲನಗಳನ್ನು ಬರೆದಿದ್ದಾರೆ ಅಂತಕ್ಕಂಥ ವಿಚಾರವನ್ನು ಹೇಳಿದ್ದಾರೆ.
ಸ್ನೇಹಿತರೆ, ಇಲ್ಲಿಯವರೆಗೆ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಮತ್ತು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು ಸ್ನೇಹಿತರೆ.